ಹಲೋ ಮಕ್ಕಳೇ, ಸೊ ವೆಲ್ಕಮ್ ಯು ಟು ದ ನಮ್ಮ ವೇದಾಂತ SSLC. ಇವತ್ತು ನಿಮಗೆ ನಾ ಹೇಳ್ತೇನೆ 44 ಟಾಪಿಕ್ಸ್ ಇಂದ ಹೇಗಪ್ಪ ಔಟ್ ಸ್ಕೋರ್ ಮಾಡ್ಕೋಬಹುದು ಸೈನ್ಸ್ ಸಬ್ಜೆಕ್ಟ್ನಲ್ಲಿ. ಸೊ ಸೈನ್ಸ್ ಸಬ್ಜೆಕ್ಟ್ ಅಂದರೆ ಎಲ್ಲರಿಗೂ ಗೊತ್ತು, ಸ್ವಲ್ಪ ಮಂದಿಗೆ ಡಿಫಿಕಲ್ಟ್ ಅನಿಸುತ್ತೆ, ಸ್ವಲ್ಪ ಮಂದಿಗೆ ಟಫ್ ಅನಿಸುತ್ತೆ, ರೈಟ್? ಸೊ ಟಫ್ ಮತ್ತು ಸ್ವಲ್ಪ ಮಂದಿಗೆ ಡಿಫಿಕಲ್ಟು, ಸ್ವಲ್ಪ ಮಂದಿಗೆ ಈಸಿನೂ ಆಗಬಹುದು. ಬಟ್ ಇವತ್ತು ನಾನು ನಿಮಗೆ ಹೇಳ್ತೇನೆ ಯಾವ ಥರ ಈ ಕಾನ್ಸೆಪ್ಟ್ಸನ್ನು ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಈ ಕಾನ್ಸೆಪ್ಟ್ಸ್ ಮೇಲೇ ಶಾರ್ಟ್ ಆಗಿ ಕ್ವಶನ್ಸ್ ಬೀಳುತ್ತೆ, ನೀವು 95% ಇಂದ ದೂರ ಇಲ್ಲ. ಕ್ಲಿಯರಾ? ಸೊ ಈಗ ಸ್ಟಾರ್ಟ್ ಮಾಡೋಣ. ಎಲ್ಲದರಿಂದ ಸಪ್ರೇಟಾಗಿ ಹೇಳ್ತೇನೆ ನಿಮಗೆ. ಫಿಸಿಕ್ಸ್ನಲ್ಲಿ ಯಾವ ಟಾಪಿಕ್ಸ್ ಬಹಳ ಇಂಪಾರ್ಟೆಂಟು, ಕೆಮಿಸ್ಟ್ರಿನಲ್ಲಿ ಯಾವ ಟಾಪಿಕ್ಸ್ ಬಹಳ ಇಂಪಾರ್ಟೆಂಟು, ಬಯಾಲಜಿನಲ್ಲಿ ಯಾವ ಥರ ಟಾಪಿಕ್ಸ್ ಬಹಳ ಇಂಪಾರ್ಟೆಂಟು, ಅವನ್ನೆಲ್ಲ ಕ್ಲಿಯರ್ ಕಟ್ ಹೇಳ್ತೇನೆ ನಿಮಗೆ. ಅದರಿಂದ ನಿಮಗೆ ಏನು ಬೆನಿಫಿಟ್ ಇದೆ ಅನ್ನೋದು ಫಸ್ಟ್ ಹೇಳ್ತೇನೆ. ಲಿಸನ್ ಟು ಮೀ ಕೇರ್ಫುಲ್ಲಿ. ಸೊ ಫಸ್ಟ್ ಬೆನಿಫಿಟ್ ಏನಂದರೆ, ನಿಮಗೆ ಆ ಲೆಸನ್ನಿಂದ ಈ ಟಾಪಿಕ್ಸು ಒಂದ್ಸಲ ಓದ್ಕೊಂಡ್ಬಿಟ್ರೆ ಸಾಕು, ಉಳಿದಿದ್ದ ಕಡೆ ಕಾನ್ಸಂಟ್ರೇಟ್ ಜಾಸ್ತಿ ಮಾಡೋದು ನೆಸೆಸಿಟಿ ಇಲ್ಲ. ಕ್ಲಿಯರಾ? ಸೊ ಇದು ಸ್ಮಾರ್ಟ್ ವರ್ಕ್ ಅಂತ ಕರೀತಾರೆ. ಕ್ಲಿಯರಾ? ಅಕಸ್ಮಾತ್ ನೀವು ಸ್ಮಾರ್ಟ್ ವರ್ಕ್ ಇನ್ನ ಕಲ್ತಿಲ್ಲಪ್ಪ, ನಮಗೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂದರೆ ನೋ ಪ್ರಾಬ್ಲಮ್, ಐ ವಿಲ್ ಟೀಚ್ ಯು. ಸೊ ಇವತ್ತು ಯಾವ್ಯಾವ ಟಾಪಿಕ್ ಹೇಳ್ತಿದ್ದೀನಲ್ಲ ಆ ಟಾಪಿಕ್ಸನ್ನು ಪರ್ಫೆಕ್ಟ್ ಮಾಡ್ಕೊಂಬಿಡಿ. ಒಂದು ಸಪ್ರೇಟ್ ಬುಕ್ ಬೇಕಂದರೆ 100 ಪೇಜಸ್ ಬುಕ್ ಮಾಡಿಬಿಡಿ. ಆ 100 ಪೇಜಸ್ ಬುಕ್ನಲ್ಲಿ ಈ ಕಾನ್ಸೆಪ್ಟ್ ವೈಸು ಯಾವ ಥರ ಕ್ವಶನ್ ಕೇಳಿದ್ದಾರೆ, ಎಲ್ಲಿ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ, ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ, ವಿತ್ ಆನ್ಸರ್ಸ್ ಬರ್ಕೊಂಬಿಡಿ. Done. Before exam, no, just open that book, just go through the book, it's enough. This much you are going to score 95% in your whole subject. This application you can do it for your other subjects also. Surely I will make sure that other subjects also will come soon. So first, ನಿಮ್ಗೆ ಯಾರಿಗಾದ್ರೂ ಸೈನ್ಸ್ ಡಿಫಿಕಲ್ಟಿ ಅನಿಸ್ತಿದೆ, ಸ್ಕೋರ್ ಮಾಡೋದು ಬಹಳ ಡಿಫಿಕಲ್ಟ್ ಇದೆ ಮ್ಯಾಮ್, ಹೇಗೆ ಸ್ಕೋರ್ ಮಾಡ್ಕೊಳ್ಳೋದು ಔಟು ಅಷ್ಟೆಲ್ಲ ತ್ರಾಸ ತಗೋಬೇಡಿ. ಇದು ನಾನು ಏನು ವಿಡಿಯೋ ಮಾಡಿದ್ದೇನಲ್ಲ ಅದನ್ನಷ್ಟು ನೋಡ್ಕೊಂಡ್ಬಿಟ್ರೆ ಸಾಕು. ತಿಳಿತಾ? ಸೊ ಬಿಫೋರ್ ದ್ಯಾಟ್ subscribe to the Namma Vedanta SSLC if you're still not. Clear? So let's start. ಸೊ 95% ಅಂತೂ ಖಂಡಿತ ಸಿಗುತ್ತೆ, ಬಟ್ ಹೇಗೆ ಸಿಗುತ್ತೆ ಮ್ಯಾಮ್ ಅದು ಹೇಳ್ತೇನಲ್ಲ ನಾನೀಗ. ಸೊ ಫಿಸಿಕ್ಸ್ನಲ್ಲಿ ಟಾಪ್ 14 ರಿಪೀಟೆಡ್ ಟೈಟಲ್ಸ್, ಲೈಕ್ ಟಾಪ್ 14 ರಿಪೀಟೆಡ್ ಟಾಪಿಕ್ಸ್ ಯಾವುದಪ್ಪ? ಈ ಟಾಪಿಕ್ಸಿಂದ ಶಾರ್ಟ್ ಒಂದು ಕ್ವಶನ್ ಬಿದ್ದೇ ಬೀಳುತ್ತೆ, ಆಯಿತಾ? ಸೊ ವಿಚ್ ಇಸ್ ದಟ್? ಫಸ್ಟ್ ಇಸ್ ಫಿಸಿಕ್ಸ್ 14 ಮಸ್ಟ್ ರೀಡ್ ಟಾಪಿಕ್ಸ್ ಆ್ಯಂಡ್ ಲೈಕ್ಲಿ ದೇ ಆರ್ ಗೋಯಿಂಗ್ ಟು ಆಸ್ಕ್ ದ ಕ್ವಶನ್ಸ್ ಫ್ರಮ್ ದೆಮ್ ಇಟ್ ಸೆಲ್ಫ್. Likely they are going to ask the questions from there itself. First is law of reflection. They might ask you like draw a ray diagram and state the laws. Okay, draw the ray diagram and state the laws. Second question you might receive it like how image formation is a convex or a concave mirror, focal length and uses. So such type of questions will be asked from the image formation in the convex and the concave. ಅಂದರೆ ಲೈಟ್ ಚಾಪ್ಟರ್ ಇಂದ ಲಾ ಆಫ್ ರಿಫ್ಲೆಕ್ಷನ್ ಟಾಪಿಕ್ಕು ಮತ್ತು ಇಮೇಜ್ ಫಾರ್ಮೇಷನ್ ಇನ್ ದ ಕಾನ್ವೆಕ್ಸ್ ಆರ್ ಕಾನ್ಕೇವ್, ಇದರಿಂದ ಥರ್ಡು ಲೆನ್ಸ್ ಡಯಾಗ್ರಾಮ್ ಇಂದ ಏನು ಕಾನ್ಸಂಟ್ರೇಟ್ ಮಾಡಿ, ಲೆನ್ಸ್ ಡಯಾಗ್ರಾಮ್ ಇಂದ ಕಾನ್ವೆಕ್ಸ್ ಆರ್ ಕಾನ್ಕೇವ್. ಕ್ಲಿಯರ್? ಸೊ ಕಾನ್ವೆಕ್ಸ್ ಮತ್ತು ಕಾನ್ಕೇವ್ ಇಂದ ಲೆನ್ಸ್ ಡಯಾಗ್ರಾಮ್ ಅನ್ನು ಪರ್ಫೆಕ್ಟ್ ಮಾಡ್ಕೋಬೇಕು ಆ ಟಾಪಿಕ್ ಅನ್ನ. ನೆಕ್ಸ್ಟ್ ಬರೋದು ಮಿರರ್ ಫಾರ್ಮುಲಾ. ಇದರ ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್, ಈ ಫಾರ್ಮುಲಾ ಮೇಲೆ ಶಾರ್ಟ್ ಆಗಿ ಒಂದು ಕೇಳ್ತಾರೆ. ಅಕಸ್ಮಾತ್ 2 ಮಾರ್ಕ್ಸ್ ಕೇಳಿಲ್ಲ ಅಂದರೆ ದೇ ವಿಲ್ ಅಟ್ ಲೀಸ್ಟ್ ಆಸ್ಕ್ ಫಾರ್ ಅ ಮೋರ್ ಮಾರ್ಕ್ಸ್. ಕ್ಲಿಯರ್? ಸೊ 2 ಮಾರ್ಕ್ಸ್ಗಾದ್ರೂ ಕೇಳ್ತಾರೆ, ಇಲ್ಲ 3 ಮಾರ್ಕ್ಸ್ ಇಲ್ಲ 5 ಮಾರ್ಕ್ಸ್ಗಾದ್ರೂ ಕೇಳ್ತಾರೆ. ತಿಳಿತಾ? ನೆಕ್ಸ್ಟ್ ಕಮ್ಸ್ ಹ್ಯೂಮನ್ ಐ ಡಿಫೆಕ್ಟ್ಸ್ ಲೈಕ್ ಮಯೋಪಿಯಾ, ಹೈಪರ್ಟ್ರೋಪಿಯಾ, ಕರೆಕ್ಷನ್ಸ್, ಡಯಾಗ್ರಾಮ್ಸ್. ದಿಸ್ ಇಸ್ 100% ಶೋರ್. ಹ್ಯೂಮನ್ ಐ ಡಿಫೆಕ್ಟ್ಸ್ ಮೇಲೆ ಶಾರ್ಟ್ ಆಗಿ ಈ ಕಾನ್ಸೆಪ್ಟ್ಸು ಕೇಳ್ತಾರೆ, ಇವನ್ ಪರ್ಫೆಕ್ಟ್ ಮಾಡ್ಕೋಬೇಕು. ಎಲ್ಲಿಂದ? ಲೈಟ್ ಮತ್ತು ಹ್ಯೂಮನ್ ಐನಿಂದ. ಕ್ಲಿಯರಾ? ಇವೆಲ್ಲ ಲೈಟ್ ಚಾಪ್ಟರಿಂದ ಆ್ಯಕ್ಚುಲಿ. Second comes prism, that is refraction and depression, that is diagram, always it's been asked. Okay, always it has been asked. Next comes the spectrum, that is scattering. Spectrum illadre ಸ್ಕ್ಯಾಟ್ರಿಂಗ್ ಮೇಲೆ. ಓಕೆ, ಸ್ಪೆಕ್ಟ್ರಮ್ ಇಲ್ಲ ಸ್ಕ್ಯಾಟ್ರಿಂಗ್ ಮೇಲೆ, ಲೈಕ್ ವೈ ಸ್ಕೈ ಇಸ್ ಬ್ಲೂ, ಸನ್ಸೆಟ್, ರೆಡ್. ಸೊ ಈ ಟೈಪ್ ಆಫ್ ಕ್ವಶನ್ಸ್ ಇದೆಲ್ಲ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್, ಆಯ್ತಾ? ಸೊ ದಿಸ್ ಟೈಪ್ ಆಫ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಆಲ್ಸೋ ವಿಲ್ ಬಿ ಆಸ್ಕ್ಡ್. ದಟ್ ಆಲ್ಸೋ ಯು ನೀಡ್ ಟು ಬಿ ಪರ್ಫೆಕ್ಟ್. ಕ್ಲಿಯರ್? ನೆಕ್ಸ್ಟ್ ಕಮ್ಸ್ ದ electrical current, that is I is equal to Q by T, that is also called as direction of an current. That is also called as what? Direction of an current. Clear? Next comes series and parallels and series circuits, that is effective resistance ಪ್ರಾಬ್ಲಮ್ಸ್ ಅನ್ನ ಕೇಳ್ತಾರೆ. ತಿಳಿತಾ? ಯಾವ ಕಾನ್ಸೆಪ್ಟು? ಸೀರೀಸ್ ಆ್ಯಂಡ್ ಪ್ಯಾರಲಲ್. ನಾನು ಆಲ್ರೆಡಿ ಆ ಚಾಪ್ಟರ್ನ ಮುಗಿಸಿದ್ದೇನೆ, ಒಂದು ಶಾರ್ಟ್ನಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು ನಮ್ಮ ವೇದಾಂತದಲ್ಲಿ. ಇದರ ಮೇಲೇನು ಕಾನ್ಸೆಪ್ಟ್ ಕೇಳ್ತಾರೆ ಕ್ವಶನ್ನು. ನೆಕ್ಸ್ಟ್ ಎಲೆಕ್ಟ್ರಿಕ್ ಪವರ್ ಮೇಲೆ ಒಂದು ನ್ಯೂಮರಿಕಲ್ ಪ್ರಾಬ್ಲಮನ್ನು ಕೇಳ್ತಾರೆ, ದಟ್ ಇಸ್ P is equal to VI or also P is equal to I square R. ಸೊ ಈ ಪ್ರಾಬ್ಲಮ್ಸು ಈ ಫಾರ್ಮುಲಾ ಮೇಲೆ ಶಾರ್ಟ್ ಕ್ವಶನ್ ಕೇಳ್ತಾರೆ, ಆಯ್ತಾ? ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ of solenoid, that is diagram plus uses. So magnetic field of solenoid antu short magnets and magnets ಮೇಲಿಂದ magnet chapter ಮೇಲಿಂದ physics ನಲ್ಲಿ
ಶಾರ್ಟ್ ಸೊಲೆನಾಯ್ಡ್ ಬಗ್ಗೆ ಏನು ಕನ್ಫರ್ಮ್ ಕ್ವಶನ್ ಅದು ಆಯಿತಾ, ಏನು ಸೆಕೆಂಡ್ ಚಾಯ್ಸೇ ಇಲ್ಲಿ ನಿಮಗೆ, ಇದನ್ನು ಓದಲಿಕ್ಕೆ ಬೇಕು ನೀವು ಆಯಿತಾ. ಇವು ಟಾಪಿಕ್ಸನ್ನು ಮಿಸ್ ಮಾಡಬೇಡಿ. ನಾನು ಅಗೇನ್ ಆ್ಯಂಡ್ ಅಗೇನ್ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೇನೆ. ಯಾಕೆ? ಬಿಕಾಸ್ ಈ ಟಾಪಿಕ್ಸಿಂದ ಎವ್ರಿ ಇಯರು ಕ್ವಶನ್ಸ್ ಕೇಳಿದ್ದಾರೆ. ಎವ್ರಿ ಇಯರ್ ರಿಪೀಟೆಡ್ಲಿ ಫ್ರಮ್ ದಿಸ್ ಟಾಪಿಕ್ಸ್ ದ ಕ್ವಶನ್ಸ್ ಹ್ಯಾಸ್ ಬೀನ್ ಆಸ್ಡ್. ಕ್ಲಿಯರ್? ನೆಕ್ಸ್ಟ್ ಫಿಲಮ್ಸ್ ಲೆಫ್ಟ್ ಹ್ಯಾಂಡ್ ಆ್ಯಂಡ್ ರೈಟ್ ಹ್ಯಾಂಡ್ ರೂಲ್ ಅಪ್ಲಿಕೇಶನ್ ಕ್ವಶನ್ಸ್ ಕೇಳ್ತಾರೆ. ಕ್ಲಿಯರಾ? ನೆಕ್ಸ್ಟು electromagnetic induction and when the current is being induced. So when the current is being induced, I'm not telling that this question will be asked, just I'm telling in this topic ee tara questions ana kelbohudu aita. So this is all about the physics. So physics nalli make sure ಮಾಡಿ high weightage ಇರೋದು light chapter ಮೇಲೆ, electricity chapter ಮೇಲೆ ಮತ್ತು magnet chapter ಮೇಲೆ. ಸೊ ಮೂರು ಟಾಪಿಕ್ಸ್ ಅನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅವತ್ತದೆಲ್ಲ ಸಬ್ ಟಾಪಿಕ್ಸ್ ಅನ್ನ ಹಾಕಿದ್ದೇನೆ ಇಲ್ಲಿ. ಅವನ್ನ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು ಆಯ್ತಾ. Next comes chemistry. Must do 14 repeated topics. Yaudappa. First one comes types of chemical reaction. I have already told this types of chemical reaction in a short I keltare. Like example, ಯಾವುದಪ್ಪ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ನು ಅದು ಹೇಳಿದೆ ಆಲ್ರೆಡಿ ನಾನು. ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್, ಕಾಂಬಿನೇಷನ್ ರಿಯಾಕ್ಷನ್ ಅವೆಲ್ಲ ಚೆನ್ನಾಗಿ ಬರೋದು ಟೈಪ್ಸನ್ನು, ಅದ್ರ ಜೊತೆ ಎಕ್ಸಾಂಪಲ್ಸನ್ನು ಹಾಕ್ಬಿಟ್ರೆ ಸಾಕು ಆಯಿತಾ. ನೆಕ್ಸ್ಟ್ ಕಮ್ಸ್ ದ ಬ್ಯಾಲೆನ್ಸಿಂಗ್ ಇಕ್ವೇಷನ್. ಶಾರ್ಟ್ ಕ್ವಶನ್ಸ್ ಕೇಳ್ತಾರೆ. ಲೈಕ್ ಎಕ್ಸಾಂಪಲ್ MCQನಲ್ಲಿನೂ ಕೇಳ್ಬೋದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನಲ್ಲಿನೂ ಕೇಳ್ಬೋದು. 1 ಮಾರ್ಕ್ಸ್ ಕ್ವಶನು ಇಲ್ಲ ಆದರೆ 2 ಮಾರ್ಕ್ಸ್ ಕ್ವಶನ್ನಲ್ಲಿ ಕೇಳ್ತಾರೆ. ಈಸಿ ಇರುತ್ತೆ, ಬಟ್ ಯು ನೀಡ್ ಟು ಮೇಕ್ ಶೂರ್ ಯು ವಿಲ್ ಬಿ ಪರ್ಫೆಕ್ಟ್ ವಿತ್ ದ ಪ್ರಾಬ್ಲಮ್. ತಿಳಿತಾ? ಸ್ವಲ್ಪ ಸಿಲಿ ಮಿಸ್ಟೇಕ್ ಮಾಡಿದ್ರೂ ಫುಲ್ ಕ್ವಶನ್ ರಾಂಗ್ ಆಗುತ್ತೆ, ಆನ್ಸರ್ ರಾಂಗ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಕುಂತು ಸಾಲ್ವ್ ಮಾಡಬೇಕು ಇಂಥ ಪ್ರಾಬ್ಲಮ್ಸು ಆಯಿತಾ. ನೆಕ್ಸ್ಟ್ ಕರೋಜನ್ ಆ್ಯಂಡ್ ರೆನ್ಸಿಸಿಟಿ ಮೇಲೆ ಶಾರ್ಟ್ ಒಂದು ಕ್ವಶನ್ ಕೇಳ್ತಾರೆ. ಲೈಕ್ ವೈ ಐರನ್ ರಸ್ಟ್, ಪ್ರಿವೆನ್ಷನ್ ಮೆಥಡ್ಸ್ ಅಂತ ಕೇಳ್ಬೋದು. ದಟ್ ಟೈಪ್ ಆಫ್ ಕ್ವಶನ್ಸ್ ಆಲ್ಸೋ ವಿಲ್ ಬಿ ಆಸ್ಕ್ಡ್ ಯು ಅ ಲಾಟ್. ಕ್ಲಿಯರ್? ಸೊ ಮೇಕ್ ಶೂರ್ ಯು ಆರ್ ಗೋಯಿಂಗ್ ಟು ಪ್ರಾಕ್ಟಿಸ್ ಇಟ್ very well. Next, acids, bases, salts, pH neutralization, like daily life examples, short pH ಮತ್ತೆ neutralization process ಮೇಲೆ ಅಂತೂ ಕೇಳ್ತಾರೆ. ಅಪ್ಲಿಕೇಶನ್ಸ್ ಕೇಳ್ಬೋದು, ಡೈಲಿ ಲೈಫ್ನಲ್ಲಿ ನಾವು ಎಲ್ಲಿ ಯೂಸ್ ಮಾಡ್ಕೋಬಹುದು. ಇಲ್ಲಾದರೆ ಗಿವ್ ರೀಸನ್ ಟೈಪ್ ಆಫ್ ಕ್ವಶನ್ಸ್ ಆಲ್ಸೋ ವಿಲ್ ಬಿ ಆಸ್ಕ್ಡ್ ಆನ್ ದಿಸ್. ಓಕೆ. ನೆಕ್ಸ್ಟ್, reaction of acids or bases with metals and carbonates. With metals and carbonates also will be asked. Next, salts, washing soda, baking soda, salts, washing soda, baking soda, plaster of Paris, uses plus formulas also will be done. Clear? So salts nalli washing soda, baking soda will be used, that is plaster of Paris also, and then the uses plus formula also will be used. Clear? So such type of questions will be asked from the chemistry. Clear? Next comes metals and non-metals, that is physical and the chemical properties. Next comes the reactivity series, that is displacement reactions which is going to come. Next, the ionic versus covalent bonding, like difference plus example kelbodu edar mele ionic ಮತ್ತೆ covalent bonding ಮೇಲೆ done. Next, carbon and its compounds ಮೇಲೆ homologous series ಮತ್ತೆ functional group ಅನ್ನ ಕೇಳ್ತಾರೆ. Please be perfect with this. ಸ್ವಲ್ಪ ಮಂದಿ carbon and compounds ಸ್ವಲ್ಪ difficult ಆಗ್ತಿದೆ ಚಾಪ್ಟರ್, ಬಟ್ ಡೋಂಟ್ ವರಿ, ಈ ಕಾನ್ಸೆಪ್ಟ್ಸ್ ಅನ್ನ ಅಷ್ಟೇ ಓದ್ಕೊಂಡ್ರೇನೆ ನೀವು ಇದರಲ್ಲಿಂದನೇ ಕ್ವಶನ್ ಕೇಳ್ತಾರೆ. ಏನು ಔಟ್ಸೈಡ್ ಅಂತ ಕ್ವಶನ್ ಕೇಳೋದು ಭಾಳ ರೇರು. ಇಟ್ಸ್ ಜಸ್ಟ್ ಲೈಕ್ 95%. ಓಕೆ, 95% ಅಷ್ಟೇ ಹೊರಗಿಂದ ಕೇಳಬಹುದು. ನೋ ಮೀನ್ಸ್ ಆಲ್ ದ ಥಿಂಗ್ಸ್. ಓಕೆ, 5% ಅಷ್ಟೇ ಹೊರಗಿಂದ ಕೇಳ್ತಾರೆ. 95% ಇಟ್ಸ್ ಶೋರ್ ದಟ್ ದಿಸ್ ವಿಲ್ ಕಮ್ ಫ್ರಮ್ ದಿಸ್ ಟಾಪಿಕ್ಸ್ ಇಟ್ ಸೆಲ್ಫ್. Clear? Next comes the saponification, that is soap formation. Question will be asked on saponification. Okay, soap formation ಹೇಗೆ ಆಗುತ್ತೆ, ಮೈಕಲ್ ಹೇಗೆ ಫಾರ್ಮ್ ಆಗುತ್ತೆ, ಸೊ ಆ ಟೈಪ್ ಆಫ್ ಕ್ವಶನ್ಸ್ ಕೇಳಬಹುದು. ನೆಕ್ಸ್ಟ್, ಪೀರಿಯಾಡಿಕ್ ಟೇಬಲ್ ಟ್ರೇಡ್ಸ್ ಅಲ್ಲಿ ವೆಲಾನ್ಸಿ ಮತ್ತೆ ಅಟೋಮಿಕ್ ನಂಬರ್ನ ಕೇಳಬಹುದು. ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್, ಡೈಗ್ರಾಮ್ಸ್ ಪ್ಲಸ್ ರೇಷಿಯೋ 2:1 ಇಟ್ ಇಸ್ ಆಲ್ಸೋ ಮೀನ್ ಆಸ್ಕ್ಡ್. ಸೊ ದಿಸ್ ಪೀರಿಯಾಡಿಕ್ ಟೇಬಲ್ ಟ್ರೇಡ್ಸ್ ಈ ರೈಟ್ ನಾವಂತೂ ಇದು ನಿಮಗಿಲ್ಲ ಕಾನ್ಸೆಪ್ಟು. Okay, this you can skip it for now. Okay, next comes the biology, that is top 16 repeated questions from biology. ಸೊ ಬಯಾಲಜಿಯಿಂದ ಯಾವ ಥರ ಕ್ವಶನ್ಸ್ ಕೇಳೋದು, ಫಸ್ಟ್ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಹೇಳ್ತೇನೆ, ಬಯಾಲಜಿದಿಂದ ಡೈಗ್ರಾಮ್ಸ್ ಅಷ್ಟೇ ಜಾಸ್ತಿ ಬೀಳುತ್ತೆ. ನೀವು ಸ್ಕೋರ್ ಮಾಡೋದು ಹೈ ಅಂದ್ರೇ ಬಯಾಲಜಿನಲ್ಲಿ. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಕಂಪೇರ್ ಮಾಡಿದ್ರೆ ಬಯಾಲಜಿನಲ್ಲಿ ಈಸಿಲಿ ನೀವು ಸ್ಕೋರ್ ಮಾಡ್ಕೋಬಹುದು. ಅದನ್ನು ವೇಸ್ಟ್ ಮಾಡ್ಕೋಬೇಡಿ ಆಯಿತಾ, ವೇಸ್ಟ್ ಮಾಡ್ಕೋಬೇಡಿ. ಅದನ್ನು ಎಷ್ಟು ಕಷ್ಟ ಆದ್ರೂ ಡೈಗ್ರಾಮ್ಸ್ ನನಗೆಲ್ಲ ಪ್ರಾಕ್ಟೀಸ್ ಮಾಡಿ, ಅದರಿಂದ ನಿಮ್ಗೆ ಆಲ್ಮೋಸ್ಟ್ 12 to 15 ಮಾರ್ಕ್ಸ್ ಬೀಳಬಹುದು. ಅದನ್ನು ಲಾಸ್ ಮಾಡಬೇಡಿ, ತಿಳಿತಾ. ಸೊ ಅದರಿಂದ ನೀವು ಹೈ ಸ್ಕೋರು ಮಾಡ್ಕೋಬಹುದು, ಅದಕ್ಕೆ ಹೇಳ್ತಿರೋದು ಆಯಿತಾ. ಲೈಫ್ ಪ್ರೊಸೆಸ್, ದಟ್ ಇಸ್ ನ್ಯೂಟ್ರಿಷನ್, ರೆಸ್ಪಿರೇಷನ್.
ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಕ್ರೀಷನ್ ಆಟೋಮೆಟಿಕ್ ಆರ್ ಹೆಟ್ರೋಟ್ರೋಪಿಕ್ ಕ್ವಶನ್ ಅನ್ನು ಕೇಳ್ಬೋದು. ಸ್ಟ್ರಕ್ಚರ್ ಆಫ್ ನೆಫ್ರಾನ್ ಡಯಾಗ್ರಾಮ್ನ ಹೇಳಿದ್ದೆ ಆಲ್ರೆಡಿ, ಕಲ್ಸುತ್ತ ಮುಂದೆನು ಸ್ಟ್ರಕ್ಚರ್ ಆಫ್ ನೆಫ್ರಾನ್ ಡಯಾಗ್ರಾಮ್ ಶಾರ್ಟ್ ಆಗಿ ಕೇಳ್ತಾರೆ. 100% ಶೋರ್ ಕ್ವಶನ್ ಇದು. ಓಕೆ, ಮೇಲ್ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ನಲ್ಲಿ ಒಂದು ಕ್ವಶನು, ಬ್ರೈನು ಹಾರ್ಟ್ನಲ್ಲಿ ಯಾವುದಾದ್ರೂ ಒಂದು. ಸೊ ಈ ಥರ ಇವು ಒಂದೊಂದು ಡಯಾಗ್ರಾಮ್ಸ್ ಇದೆ, ಅವು ಫಿಕ್ಸ್ ಆಗಿ ಕೇಳೇ ಬಿಡ್ತಾರೆ, ಅವ್ನು ಪ್ರಾಕ್ಟೀಸ್ ಮಾಡಿ ಅಷ್ಟೇ ಆಯಿತಾ. ಹ್ಯೂಮನ್ ಹಾರ್ಟ್ ಲೇಬ್ಲಿಂಗ್ ಆ್ಯಂಡ್ ದ ಪಾತ್ವೇ ಆಫ್ ದ ಬ್ಲಡ್, ಅದೇ ಜಸ್ಟ್ ಹೇಳಿದೆ ನಾನು, ಬಂದುಬಿಡ್ತು. So next, respiration types like aerobic and anaerobic, phototropism or geotropism, that is bend of the plant. So about the hormones also they are going to ask it. Make sure about the hormones also you want to learn it perfectly. Next, neuron diagram. I said you neuron diagram is compulsory. Reflex action, flow chart, sexual reproduction in the plants, like about the pollination and its types, how the pollination process is happening. ಅದನ್ನು ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಬರಿ ಅಂತ ಹೇಳಿದ್ರೆ ನೀವು ಡಯಾಗ್ರಾಮ್ ಸಕ್ಕಟ್ಟನ್ನು ಬರೀಬೇಕು, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ comes the hereditary, that is monohybrid cross, that is Mendele's law also will be asked. DNA has a genetic material, evolution from our environment, why fossils are important, such types of questions will be asked. Environmental, that is food chain, web 1 mark. Fun question is completely sure, that is on the food chain. ಕ್ಲಿಯರಾ? ಸೊ ಇದ್ರ ಮೇಲೆ ಎನ್ವಿರಾನ್ಮೆಂಟಲ್ ಫುಡ್ ಚೈನ್ ಮೇಲೆ ಶಾರ್ಟಾಗಿ ಬೀಳುತ್ತೆ, ಎವ್ರಿ ಇಯರ್ ಅದು ಬಿದ್ದೇ ಇದೆ ಆಯಿತಾ. ಸೊ ಅದನ್ನೊಂದು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್, ಓಝೋನ್ ಲೇಯರ್ ರಿಫ್ಲೆಕ್ಷನ್, ದಟ್ ಇಸ್ ಕಾಸಸ್ ಅಂಡ್ ದ prevention. So these things you need to be perfect in the biology. Clear? Now why this 44 topics will matter to you and why did I say you this? Okay, ಯಾರು ಇವಾಗಿನ ತನಕ ಯಾರು ಹೇಳಿಲ್ಲ ನಿಮಗೆ ಈ ಸಬ್ಜೆಕ್ಟ್ ಇಂದ ಇಷ್ಟು ಟಾಪಿಕ್ಸ್ ಅನ್ನ, ಆ ಟಾಪಿಕ್ಸ್ ಮೇಲೆ ಯಾವ ತರ ಕ್ವಶನ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ನೀವು ಬರ್ಕೋತಿರಲ್ಲ, ಅದರ ಮೇಲೆ ನಿಮಗೆ ಯಾವ ಬರೀ 95% ನಿಮಗೆ ಗ್ಯಾರಂಟಿ ಕೊಡ್ತಿದ್ದೇನೆ ನಾನು. ಅದು ನಿನ್ನಾತನ ಯಾರು ಮಾಡಿಲ್ಲ, ನಾನು ನಿಮಗೆ ಹೆಲ್ಪ್ ಮಾಡ್ತಿದ್ದೇನೆ. ಹೋಪ್ ಸೊ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪ್ಲೀಸ್ ಟ್ರೈ ಟು ಫಾಲೋ ದಿಸ್ ಥಿಂಗ್, ಇಟ್ ವಿಲ್ ರಿಯಲಿ ಮ್ಯಾಟರ್ ಯು ಅ ಲಾಟ್. ಓಕೆ, ಯಾಕೆ ಮ್ಯಾಟರ್ ಆಗ್ತಿದೆ ಅಂದರೆ, ಫಸ್ಟ್ ಥಿಂಗ್ ಈಸ್ ಲೈಕ್ ಎವ್ರಿ ಇಯರ್ ರಿಪೀಟ್ ಆಗಿರೋ ಹಾಟ್ ಟಾಪಿಕ್ಸ್ ಇವು. ಓಕೆ, ಕಂಪ್ಲೀಟ್ಲಿ ಹಾಟ್ ಟಾಪಿಕ್ಸ್ ಇವು, ಎವ್ರಿ ಇಯರ್ ರಿಪೀಟ್ ಆಗಿದೆ ಇವು. ಪ್ಲಸ್ ಪಾಸ್ಟ್ ಪ್ರಿಪೇರ್ಸ್ ಲೈಕ್ ಅಲ್ಲಿ ಮ್ಯಾಕ್ಸಿಮಮ್ ಪ್ರಿಕಾಷನ್ಸ್ ಇಲ್ಲಿಂದಲೇ ಬರೋದು. ಸೊ 100% ಶ್ಯೂರ್ ಆಗಿ ಹೇಳ್ತೀನಿ ನಿಮಗೆ, ಎವ್ರಿ ಇಯರ್ ನಾ ಯಾರಾದರೂ ಒಂದು ಕ್ವಶನ್ ಪೇಪರ್ ಮಾಡ್ತಿರ್ತಾರಲ್ಲ, ಆ ಸಮಯದಲ್ಲಿ ಅವ್ರಿಗೆ ತಲೆಯಲ್ಲಿ ಬರುತ್ತೆ. ಓಕೆ, ತಲೆಯಲ್ಲಿ ಏನಿರುತ್ತೆ ಅವ್ರಿಗೆ, ಒಂದು ಸ್ವಲ್ಪ ಕ್ವಶನ್ಸ್ ನಾನು ಪಾಸ್ ಆಗುವಂಥವು ಕೊಡಬೇಕು. ಎಲ್ಲ ಕ್ವಶನ್ಸ್ ಪೇಪರ್ ಫುಲ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಮಾಡ್ಲಿಕ್ಕೆ ಬರಲ್ಲ. ದೇ ವೋಂಟ್ ಬಿ ಹ್ಯಾವಿಂಗ್ ಎನಿ ಆಪ್ಷನ್ ಆಲ್ಸೋ ಲೈಕ್ ದಟ್. ಕ್ಲಿಯರ್? ಸೊ ವಾಟ್ ದೇ ವಿಲ್ ಟ್ರೈ ಟು ಡೂ ಇಸ್, ಯಾವ ಕ್ವಶನ್ಸ್ ಜಾಸ್ತಿ ರಿಪೀಟ್ ಆಗಿದೆ ಪ್ರೀವಿಯಸ್ 5 yearsನಲ್ಲಿ, ಆ ಕ್ವಶನ್ಸ್ನ ತೊಗೊಂಡು ಇದರಲ್ಲಿ ಹಾಕ್ತಾರೆ. ಸೊ ದೇ ವೋಂಟ್ ಡೂ ಇಟ್ ಲೈಕ್ ವಾಟ್, ಇಲ್ಲ ಫುಲ್ ಕಂಪ್ಲೀಟ್ಲಿ ಕ್ವಶನ್ ಪೇಪರನ್ನೇ ಚೇಂಜ್ ಮಾಡೋಣ, ಇಲ್ಲ, ಅದು ಏನು ರೂಲ್ಸ್ ಹಂಗೆ ಇರಲ್ಲ, ಆ ಥರ ಮಾಡ್ಲಿಕ್ಕೆ ಬರಲ್ಲ. ಅಗೇನ್ಸ್ಟ್ ಗೋಯಿಂಗ್ ಟು ದ ಬ್ಲೂ ಪ್ರಿಂಟ್ ಇಸ್ ನಾಟ್ ಪಾಸಿಬಲ್. ಸೊ ಈ ಥರ ಅಂತೂ 100% ಮಾಡಲೇಬೇಕು. ಯಾವ್ಯಾವ ಕ್ವಶನ್ಸ್ ರಿಪೀಟ್ ಆಗಿದೆ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ, ನಾರ್ಮಲ್ ಕ್ವಶನ್ ಪೇಪರ್ನಲ್ಲಿ, ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ನಲ್ಲಿ ಅವೇ ಬರೋದು. ನಥಿಂಗ್ ಎಕ್ಸ್ಟ್ರಾ ಇಟ್ ಇಸ್ ನಾಟ್ ಗೋಯಿಂಗ್ ಟು ಕಮ್. Next is concept plus diagram plus numerical coverage will be like SSLC exam pattern ನಲ್ಲಿ ಆರಾಮಾಗಿ 70% weightage ಅನ್ನ ಈ ಏರಿಯಾಸ್ ನಲ್ಲಿ ತಗೋಬಹುದು. ಎದರಿಂದ 70% ತಗೋಬಹುದು? ಡಯಾಗ್ರಾಮ್ಸ್ ಇಂದ ಬಹಳ ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು. ಬಿಕಾಸ್ ಬಯಾಲಜಿನಲ್ಲಿ ಬಹಳ ಡಯಾಗ್ರಾಮ್ಸ್ ಇದೆ, ಶೋರ್ಟಾಗಿ ಬಿದ್ದೇ ಬೀಳುತ್ತೆ ಅನ್ನೋದು ಗೊತ್ತಿದೆ. ಸೊ ಇವನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಯು ಕ್ಯಾನ್ ಸ್ಕೋರ್ ಮೋರ್, ರೈಟ್? ಸೊ ನೆಕ್ಸ್ಟ್ ಕಮ್ಸ್ ನ್ಯೂಮರಿಕಲ್ ಕವರೇಜ್. ನ್ಯೂಮರಿಕಲ್ ಕವರೇಜ್ ಅಂದರೆ 3 ಚಾಪ್ಟರ್ ಇದೆಯಪ್ಪ ಇರೋದು, ಅದ್ರ 3 ಚಾಪ್ಟರ್ನಲ್ಲಿ ಯಾವ ಥರ ನ್ಯೂಮರಿಕಲ್ ಕ್ವಶನ್ಸ್ ಅನ್ನು ಕೇಳಿದ್ದಾರೆ, ಅವ್ನು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಆರಾಮಾಗಿ ಅಲ್ಲಿ ಸ್ಕೋರ್ ಮಾಡ್ಕೋಬಹುದು. ಇಟ್ಸ್ ನಾಟ್ ಲೈಕ್ ದೇ ವಿಲ್ ಟೇಕ್ ಇಟ್ ಫ್ರಮ್ ಸಮ್ ಅದರ್ ಪೇಪರ್ ಆ್ಯಂಡ್ ಕಮ್ ಆರ್ ಸಮ್ ಅದರ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಕಮ್. ಇಲ್ಲ, ನಿಮ್ಗೆ ಏನು ಗೊತ್ತಿದೆ ಅದರಲ್ಲೇ ಕ್ವಶನ್ ಕೇಳೋದವರು. ಅದಕ್ಕೆ ಒಂದು ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಬೇಕು. ಯಾವ ಥರ ಕ್ವಶನ್ ಕೇಳಿದ್ದಾರೆ ಅದನ್ನ ಪ್ರಾಕ್ಟೀಸ್ ಮಾಡಬೇಕು, ಫಾರ್ಮುಲಾಸನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅಟ್ಲೀಸ್ಟ್ ನಿಮಗೆ ಫುಲ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಅರ್ಧ ಆದರೂ ಬರೆದ್ರೆ, ಫಾರ್ಮುಲಾ ಗಿವನ್ ಥಿಂಗ್ಸ್ ಬರೆದ್ರೂ 5 ಮಾರ್ಕ್ಸ್ಗೆ 2 ಮಾರ್ಕ್ಸ್ ಆದರೂ ಬೀಳ್ಬೋದು, 3 ಮಾರ್ಕ್ಸ್ ಆದರೂ ಬೀಳ್ಬೋದಲ್ಲ ಮಿಸ್ಟೇಕ್ಲಿ ಆದ್ರೂ. ಅದಕ್ಕೆ ಹೇಳೋದು, ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದೋಸ್ ಥಿಂಗ್ಸ್ ಆಲ್ಸೋ. ನೆಕ್ಸ್ಟ್, ಸ್ಮಾರ್ಟ್ ಸ್ಟಡಿ ಶಾರ್ಟ್ಕಟ್ಸ್ ಲೈಕ್ ಇವು ಮಾಸ್ಟ್ರಿ ಮಾಡಿದರೆ 10ರಿಂದ 15 ಮಾರ್ಕ್ಸು ಬೂಸ್ಟ್ ವಿಲ್ ಗ್ಯಾರಂಟಿ. ಲೈಕ್ ಕಾನ್ಸೆಪ್ಟು, ಡಯಾಗ್ರಾಮ್ಸು ಪ್ಲಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕನ್ಸಿಡರ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಒಂದು 15ರಿಂದ 20 ಮಾರ್ಕ್ಸ್ ಆರಾಮಾಗಿ ಬೀಳ್ಬೋದು. ಇಟ್ಸ್ ನಾಟ್ ಲೈಕ್ ವಿ ನೀಡ್ ಟು ಪ್ರೆಷರೈಸ್ ಅವರ್ ಸೆಲ್ಫ್ ಫಾರ್ ಸ್ಟಡಿಂಗ್. ಕ್ಲಿಯರ್? ಸೊ ಏನು ಪ್ರೆಷರೈಸ್ ಮಾಡೋದು ನೆಸೆಸಿಟಿನೇ ಅಲ್ಲ. ಏನು ಕಾನ್ಸೆಪ್ಟ್ಸ್ ಹೇಳಿದೆನಲ್ಲ ಆ ಕಾನ್ಸೆಪ್ಟ್ಸು ಪ್ಲಸ್ ಯಾವ್ಯಾವ ಡಯಾಗ್ರಾಮ್ಸ್ ಇದೆ ಅಲ್ಲ ಬಯಾಲಜಿನಲ್ಲಿ, ಅವೆಲ್ಲ ಡಯಾಗ್ರಾಮ್ಸನ್ನು ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಸಾಕು, ಯು ವಿಲ್ ಸ್ಕೋರ್ ಔಟ್ in your science paper. So that is for sure. I'm giving you a guarantee, and even we have started up with already the most important questions also. Plus we have already given you people the one shots, because ನೀವು one shot ನೋಡಿದ ತಕ್ಷಣ most important questions ಅನ್ನು ನೋಡಿದ್ರೆ ನೀವು perfect ಆಗ್ಬೋದು ಆಯ್ತಾ. So till then, see you everyone, see you in the next session.